ಭಾರತದ ಕರೆನ್ಸಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು 2016 ಅಲ್ಲಿ ಒಂದು ಬದಲಾವಣೆಯನ್ನ ತಂದಿದ್ರು. ಅಂದ್ರೆ 500 ರೂಪಾಯಿ ಮತ್ತೆ 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಹಿಂಪಡೆದಿದ್ರು. ಅದೇ ಟೈಮ್ ಅಲ್ಲಿ 2000 ರೂಪಾಯಿ ನೋಟನ್ನ ಚಾಲ್ತಿಯಲ್ಲಿ ತಂದು ಒಂದು ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದ್ರು. ಬಟ್ ಈಗ ಅದೇ ರೀತಿ ಒಂದು ಹೊಸ ಟ್ವಿಸ್ಟ್ ಒಂದಿಗೆ ಬರ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಅಂದ್ರೆ ಇವಾಗ 10 ರೂಪಾಯಿ ಮತ್ತೆ 20 ರೂಪಾಯಿ ಮುಖಬೆಲೆ ನೋಟುಗಳನ್ನ ಪ್ಲಾಸ್ಟಿಕ್ ರೂಪದಲ್ಲಿ ನೋಟ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನೂನು. ಬಟ್ ಅದು ಚಾಲ್ತಿಗೆ ಬರ್ತಾ ಇದೆ ಡೆಫಿನೆಟ್ಲಿ. ಇದನ್ನ ಕೇಂದ್ರ ಸರ್ಕಾರದಿಂದ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಈಗ ಅದು RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಅವರು ಒಂದು ಆಫರ್ ಅನ್ನ ಕೊಟ್ಟಿದ್ರು ಕೇಂದ್ರ ಸರ್ಕಾರಕ್ಕೆ. ಈ ರೀತಿ 10 ರೂಪಾಯಿ 20 ರೂಪಾಯಿ ಅಂದ್ರೆ ಎಲ್ಲಾ ನೋಟುಗಳನ್ನು ಚೇಂಜ್ ಮಾಡ್ತಾರೆ. ಬಟ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ 10 ರೂಪಾಯಿ ಮತ್ತೆ 20 ರೂಪಾಯಿ ಮುಖಬೆಲೆ ನೋಟುಗಳನ್ನ ಅದರ ಸ್ವರೂಪವನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬೇಕು ಮತ್ತೆ ಪ್ಲಾಸ್ಟಿಕ್ ಅಲ್ಲಿ ಪ್ರಿಂಟ್ ಆಗ್ಬೇಕು ಅನ್ನೋ ರೀತಿ ಒಂದು ಆಫರ್ ಅನ್ನ ಕೊಟ್ಟಿದ್ರು. ಸೊ ಕೇಂದ್ರ ಸರ್ಕಾರ ಇದಕ್ಕೆ ಮೊನ್ನೆ ತಾನೇ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ನೀಡಿ ಅಂದ್ರೆ ಪ್ಲಾಸ್ಟಿಕ್ ರೀತಿ ಮಾಡೋದಕ್ಕೆ ಸಜ್ಜಾಗಿದೆ. ಬಟ್ ರೀಸನ್ ಏನಂತ ಅಂದ್ರೆ ಈಗ ನಮ್ಮ ನೋಟುಗಳು 10 ರೂಪಾಯಿ 20 ರೂಪಾಯಿ ನೋಟುಗಳೆಲ್ಲ ಇರೋದು ಕಾಗದ ರೂಪದಲ್ಲಿ ಇದೆ. ಸೊ ಆಬ್ವಿಯಸ್ಲಿ ಕಾಗದ ರೂಪ ಅಂದಾಗ ಹರಿದೋದಾಗುತ್ತೆ. ನಾವು ಹರಿದೋದಾಗ ಏನ್ ಮಾಡ್ತೀವಿ, ಬ್ಯಾಂಕಿಗೆ ಹೋಗ್ತೀವಿ. ಬ್ಯಾಂಕಿಗೆ ಹೋಗಿ ಕೊಟ್ಟಾಗ ಅವರು ನಮ್ಗೇನೋ ಕೊಡ್ತಾರೆ. ಬಟ್ ಅದು ನಮ್ಮ ನೋಟ್ ಪ್ರಿಂಟ್ ಮಾಡುವಂತ ಮುದ್ರಣಾಲಯಕ್ಕೆ ಹೋಗುತ್ತೆ. ಸೊ ಅಲ್ಲಿ ರೀವರ್ಕ್ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಿರೋದು ಮುದ್ರಣಾಲಯಕ್ಕೆ ಮತ್ತೆ ಖರ್ಚು ಜಾಸ್ತಿ ಆಗುತ್ತೆ, ಕೇಂದ್ರ ಸರ್ಕಾರದ ದುಡ್ಡು ಮತ್ತೆ ವ್ಯಯ ಆಗ್ತಿದೆ ಅನ್ನೋ ರೀಸನ್ಗೆ ಇದನ್ನ ಆಫರ್ನ ಒಪ್ಕೊಂಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ. ಸೊ ಇದರಿಂದ ಯಾವ್ದೇ ರೀತಿ ನೀವು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಈಗ ಹರಿದೋಗೋದಾಗ್ಲಿ ಅಥವಾ ನೀರಲ್ಲಿ ಬಿದ್ದು ಇದಾಗೋದಾಗ್ಲಿ ಅಥವಾ ಕೊಳೆ ಆಗೋದಾಗ್ಲಿ ಸೊ ಈ ತರ ಸಮಸ್ಯೆಗಳು ಬರಲ್ಲ. ಆದ್ರಿಂದ ಒಂದು ಪ್ಲಾಸ್ಟಿಕ್ ರೀತಿ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಒಂದು ಯೋಚನೆಯನ್ನ ಮಾಡಿದ್ದಾರೆ. ಸೊ ಈಗ ಮೆಟಾಲಿಕ್ ನ್ಯೂಮರಲ್ಸ್ ಇರ್ಬೋದು, ಮ್ಯಾಗ್ನೆಟಿಕ್ ಥ್ರೆಡ್ ಸೇರಿದಂತೆ ಹಲವು RBI ಒಂದು ಸಿಗ್ನೇಚರ್ಸ್ ಗಳಿರುತ್ತಲ್ಲ ಅದನ್ನ ಇನ್ಕ್ಲೂಡ್ ಮಾಡಿ ನೋಟ್ ಅನ್ನ ತಯಾರಿಸಬೇಕು ಅಂತ RBI ಅವರು ಅನ್ಕೊಂಡಿದ್ದಾರೆ. ಸೊ ಇದಕ್ಕೆ ಕೇಂದ್ರ ಸರ್ಕಾರದಿಂದನೂ ಪಾಸಿಟಿವ್ ಬಂದಿದೆ. ಬಟ್ ಏನಕ್ಕೆ ತುಂಬಾ RBI ಸಿಗ್ನೇಚರ್ಸ್ ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತ ಅಂದ್ರೆ ಕೋಟಾ ನೋಟುಗಳನ್ನ ಪ್ರಿಂಟ್ ಮಾಡೋಕೆ ಸಾಧ್ಯ ಆಗ್ಬಾರ್ದು ಅನ್ನೋ ರೀಸನ್ ಇಂದ ಸೊ ಎಲ್ಲಾ ಕ್ರಮಗಳನ್ನ ಕೈಗೊಂಡು ನೋಟನ್ನ ಪ್ರಿಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಮತ್ ಇನ್ನೊಂದೇನಂದ್ರೆ ಕೆಲವು ಷರತ್ತುಗಳು ಕೂಡ ಇದಾವೆ. ಮುದ್ರಣ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಆಗಿರ್ಬೋದು, RBI ಕಡೆಯಿಂದ ಆಗಿರ್ಬೋದು ಕೆಲವೊಂದು ಕಂಡೀಷನ್ಸ್ ಇದಾವೆ. ಅಂದ್ರೆ ಈಗ ಚೀನಾ ಮತ್ತೆ ಪಾಕಿಸ್ತಾನದಿಂದ ಬರುವಂತ ಕಚ್ಚಾ ವಸ್ತುಗಳನ್ನ ಯಾವುದೇ ರೀತಿ ಮುದ್ರಣಕ್ಕೆ ಯೂಸ್ ಮಾಡಬಾರ್ದು ಅನ್ನೋ ಒಂದು ಕಂಡೀಷನ್ ಕೂಡ ಇದೆ. ಇನ್ನ 2027 ಒಳಗಡೆ ಎಲ್ಲಾ ನೋಟುಗಳನ್ನ ಕನ್ವರ್ಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಬಟ್ ಈಗ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ 10 ಮತ್ತೆ 20 ರೂಪಾಯಿ ನೋಟುಗಳನ್ನ ಪ್ಲಾಸ್ಟಿಕ್ಗೆ ಅತಿ ಶೀಘ್ರದಲ್ಲಿ ಅದು ಚಲಾವಣೆಗೆ ಬರುವಂತ ಚಾನ್ಸಸ್ ಇದೆ. ಅದಾದ ನಂತರ 50 ರೂಪಾಯಿ ಮತ್ತೆ 100 ರೂಪಾಯಿ ಎಲ್ಲಾ ನೋಟುಗಳು ಕೂಡ ಒಂದು ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತೆ ಪ್ಲಾಸ್ಟಿಕ್ ರೂಪದಲ್ಲಿ ಬರುವಂತ ಚಾನ್ಸಸ್ 100% ಇದೆ. ಸೊ 2027ಕ್ಕೆ ಹೊಸ ನೋಟುಗಳು ಭಾರತದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಇದೇ ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ನಾನು ಮೈತ್ರಿ ರಾಮಚಂದ್ರ.